ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶಕ್ಕೆ ಕಂಟಕವಾದ ದಿಲ್ಲಿ ತಬ್ಲಿಕ್ ಸಭೆ ಹರಡಿಸಿದ ಸೋಂಕು ಭಾರತಕ್ಕೆ ಕಂಟಕ ತಂದಿಡ್ತು. ರಾಜ್ಯದಲ್ಲೂ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾನೆ ಇದೆ ಆತಂಕ. ನಿಜಾಮುದ್ದೀನ್ ನಂಜು. ಕರ್ನಾಟಕಕ್ಕೆ ಇನ್ನೂ ಕೂಡ ಕೊರೋನಾ ಕಂಟಕ ತಪ್ಪಲ್ವಾ? ಭಾರತದಾದ್ಯಂತ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂತಹ ಕೊರೋನಾ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ. ಕರ್ನಾಟಕಕ್ಕೆ ಇನ್ನೂ ಕೊರೋನಾ ಕಂಟಕ ತಪ್ಪಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಏಪ್ರಿಲ್ 14 ಕಳೆದ ಮೇಲೂ ಕೂಡ ಲಾಕ್ಡೌನ್ ಮುಗಿಯಲ್ವಾ, ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆಗಳು ಈಗ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ದೆಹಲಿ ತಬ್ಲಿಗ್ ಸಭೆ ರಾಜ್ಯಕ್ಕೆ ಇನ್ನಷ್ಟು ಆತಂಕವನ್ನ ತಂದಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಅನುಮಾನ ಮತ್ತು ಒಂದ್ ಕಡೆ ಆತಂಕ, ಭಯ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂತದ್ದು. ಸೋಂಕಿತರೆಷ್ಟು, ಶಂಕಿತರೆಷ್ಟು, ದೆಹಲಿಗೆ ಹೋಗಿ ಬಂದವರೆಷ್ಟು ಅನ್ನೋದ್ರ ನಿಖರ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. 1,500 ಜನ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದರ ಪಕ್ಕಾ ಲೆಕ್ಕ ಕೂಡ ಸಿಗಬೇಕಾಗಿರುವಂತದ್ದು ಅದೇ ಸಿಗ್ತಾ ಇಲ್ಲ. ಹೋಗಿ ಬಂದವರು ಬಾಯ್ ಬಿಡ್ತಾ ಇಲ್ಲ. ಅವರಾಗೆ ಸ್ವತಃ ಬಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕಾಗಿತ್ತು, ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗಿತ್ತು, ಆದ್ರೆ ಅವ್ರುಗಳು ಬರ್ತಾ ಇಲ್ಲ. ದೆಹಲಿ ತಬ್ಲಿಗ್ ಸಭೆ ರಾಜ್ಯಕ್ಕೆ ಇನ್ನಷ್ಟು ಆತಂಕವನ್ನ ಸೃಷ್ಟಿಸಿರುವಂತದ್ದು. ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಆತಂಕ ಇದೆ. ತಬ್ಲಿಗ್ ಪ್ರಕರಣದಲ್ಲಿ ದೇಶವನ್ನೇ ಎಚ್ಚರಿಸಿದ್ದು ಕರ್ನಾಟಕ. ಈಗ ಕರ್ನಾಟಕ ಸರ್ಕಾರದ ಬಳಿನೇ ಇಲ್ಲ ಪಕ್ಕ ಅಂಕಿ ಅಂಶ ಎಷ್ಟು ಜನ ಇದ್ದಾರೆ ಅಂತ. ಯಾಕೆಂದ್ರೆ ಒಂದ್ ಕಡೆ ಫಸ್ಟ್ 45 ಅಂದ್ರು, 54, 150 ಜನ ಅಂದ್ರು, ಅದಾದ್ಮೇಲೆ 391 ಅಂತ ಹೇಳ್ತಾ ಇದ್ದಾರೆ ಸಿಎಂ. ಒಂದ್ ಕಡೆ ಸಚಿವರುಗಳು, ಆರೋಗ್ಯ ಇಲಾಖೆಯವರು ಹೇಳಿದ್ದು 1,500 ಜನ ಅಂತ. 1,500 ಜನ ರಾಜ್ಯದವರು ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ಜಾವೇದ್ ಅಖ್ತರ್ ಅವರು ಹೇಳಿದ್ದಂಥದ್ದು. ಜಾವೇದ್ ಅಖ್ತರ್ ಅವರ ಲೆಕ್ಕ ಸರಿನಾ ಅಥವಾ ಸಚಿವರ ಲೆಕ್ಕ ಸರಿನಾ? ಏನಾಗ್ತಾ ಇದೆ, ಯಾಕೆ ಪಕ್ಕ ಲೆಕ್ಕ ಸಿಗ್ತಾ ಇಲ್ಲ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಬೀದರ್ನ 27 ಜನರಲ್ಲಿ 10 ಜನರಿಗೆ ಕೊರೋನಾ ಪಾಸಿಟಿವ್ ಇದೆ. ಇನ್ನ ಮೈಸೂರಿನಲ್ಲಿ 75 ಜನ ಹೋಗಿದ್ರು. ಈಗ ಅಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಇನ್ನು ರಾಜ್ಯದ 22 ಜಿಲ್ಲೆಗಳ ಲೆಕ್ಕ ಊಹಿಸಿಕೊಳ್ಳೋಕ್ಕೂ ಕೂಡ ಭಯ ಆಗ್ತಾ ಇದೆ. 1,500 ಜನರಲ್ಲಿ ಎಷ್ಟು ಜನಕ್ಕೆ ಪಾಸಿಟಿವ್ ಇದೆ, ಎಷ್ಟು ಜನಕ್ಕೆ ನೆಗೆಟಿವ್ ಇದೆ? ಇನ್ನ 800 ಜನರನ್ನ ನಾವೀಗ ಆಲ್ರೆಡಿ ಟೆಸ್ಟ್ ಮಾಡಿದ್ವಿ, ಸ್ಕ್ರೀನಿಂಗ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದರ ಲೆಕ್ಕ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಯಾವ ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ, ಅವರು ಎಷ್ಟು ಜನರನ್ನ ಇವರು ಸ್ಕ್ರೀನಿಂಗ್ ಮಾಡಿದ್ದಾರೆ, ಎಷ್ಟು ಜನರನ್ನ ಕ್ವಾರಂಟೈನ್ ಮಾಡಿದ್ದಾರೆ, ಅದರ ಲೆಕ್ಕ ಕೂಡ ಸಿಗಬೇಕಾಗಿದೆ. ಬಟ್ ಬಾಯಿ ಮಾತಲ್ಲಿ 800 ಜನರನ್ನ ಸ್ಕ್ರೀನಿಂಗ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 700 ಜನ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರುಗಳು ಕೂಡ ಹೊರಗಡೆ ಬರ್ತಾ ಇಲ್ಲ. ಇದು ಎಲ್ಲರಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಇಷ್ಟು ದಿನ ಇದ್ದಿದ್ದಂತ ಒಂದು ಲಾಕ್ ಡೌನ್ ಒಂದು ತೂಕ ಆದ್ರೆ, ಈಗ ದೆಹಲಿಯ ಒಂದು ಜವಾತ್ನಲ್ಲಿ ಆದಂತ ಒಂದು ಘಟನೆ, ಆ ಒಂದು ಪ್ರಕರಣನೇ ಒಂದು ತೂಕವಾಗಿ ಪರಿಣಮಿಸಿದೆ.